48 ಗಂಟೆಯೊಳಗೆ ನವವಧು ಕೊಲೆ ಪ್ರಕರಣವನ್ನು ಭೇದಿಸಿದ ಪೊಲೀಸರು. ಅತ್ಯಾಚಾರವೆಸಗಿಸಿ ಉಸಿರುಗಟ್ಟಿಸಿ ಕೊಲೆ, ಶವವನ್ನು ಪಾಳು ಬಿದ್ದ ಬಾವಿಗೆ ಎಸೆದ ಆರೋಪಿಗಳ ಬಂಧನ. ಈ ಘಟನೆ ನಡೆದಿರುವುದು ನಾಯಕನಹಟ್ಟಿ ಹೋಬಳಿಯ ಎನ್ ಮಹದೇವಪುರ ಗ್ರಾಮದ ಹೊರವಲಯದ ಪಾಳುಬಿದ್ದ ಬಾವಿಯಲ್ಲಿ ಭಾನುವಾರ ಶವವಾಗಿ ಪತ್ತೆಯಾಗಿದ್ದ ನವವಧು ಸುಮಲತಾ ಅವರ ಸಾವಿನ ಪ್ರಕರಣವನ್ನು ನಾಯಕನಹಟ್ಟಿ ಹಾಗೂ ತಳುಕು ಪೊಲೀಸರು 48 ಗಂಟೆಯೊಳಗೆ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪೊಲೀಸರ ತನಿಖೆಯ ಪ್ರಕಾರ ಸುಮಲತಾ ಅವರ ಪತಿ ಗಜೇಂದ್ರ ಸ್ನೇಹಿತ ಬೋರಯ್ಯ ಎಂಬಾತ ಅತ್ಯಾಚಾರವೆಸಗಿ ಉಸಿರುಗಟ್ಟಿಸಿ ಕೊಲೆಗೈದು ಬಳಿಕ ಶವವನ್ನು ಪಾಳುಬಿದ್ದ ಬಾವಿಗೆ ಎಸೆದಿದ್ದಾನೆ ಎನ್ನಲಾಗಿದೆ. ಕೃತ್ಯಕ್ಕೆ ಬೋರಯ್ಯನ ಸಹೋದರ ಕಾರಯ್ಯ ಸಹಕರಿಸಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ಕೃತ್ಯ ಬಟ್ಟೆ ಬದಲಿಸಲು ತೆರಳಿದ್ದ ವೇಳೆಯೇ ನಡೆದಿದೆ ಎನ್ನಲಾಗಿದೆ. ಸುಮಲತಾ ಮತ್ತು ಗಜೇಂದ್ರ ಅವರು ಶುಕ್ರವಾರ ಈಶ್ವರ ದೇವಸ್ಥಾನದಲ್ಲಿ ವಿವಾಹವಾಗಿದ್ದರು. ಬಳಿಕ ಕುರಿರೊಪ್ಪಕ್ಕೆ ಬಂದಿದ್ದರು. ಅಲ್ಲಿ ಗಜೇಂದ್ರ ಬೋರಯ್ಯನ ಸಹೋದರ ಕಾರಯ್ಯ ಹಾಗೂ ಅಶೋಕ ಅವರಿಗೆ ಸುಮಲತಾ ಊಟ ಬಡಿಸಿದರು. ಬಟ್ಟೆ ಬದಲಿಸಲು ಕುರಿರೊಪ್ಪದ ಸೂಕ್ತ ಸ್ಥಳವಿಲ್ಲದ ಕಾರಣ ಸುಮಲತಾ ಸಮೀಪದ ಸೀಮೆಜಾಲಿ ಪೊದೆಯ ಬಳಿ ತೆರಳಿದಳು. ಈ ವೇಳೆ ಕಾರಯ್ಯ ಕುರಿ ಮೇಯಿಸಲು ತೆರಳಿದ್ದನು. ಪೊಲೀಸರು ನಡೆಸಿದ ತನಿಖೆ ಪ್ರಕಾರ ಬೋರಯ್ಯ ತನ್ನ ಸ್ನೇಹಿತನಾದ ಗಜೇಂದ್ರ ಮತ್ತು ಅಶೋಕ ಅವರಿಗೆ ನೆಪವೊಂದು ಹೇಳಿ ಸುಮಲತಾ ಇದ್ದ ಸ್ಥಳಕ್ಕೆ ತೆರಳಿದ್ದಾನೆ. ಅಲ್ಲಿ ಬೋರಯ್ಯ ಸುಮಲತನ ಅವರ ಬಾಯಿಗೆ ಬಟ್ಟೆ ತುರುಕಿ ಅತ್ಯಾಚಾರವೆಸಗಿದ್ದಾನೆ. ಬಳಿಕ ಉಸಿರುಗಟ್ಟಿ ಕೊಲೆ ಮಾಡಿದ್ದಾನೆ ಎಂದು ತನಿಖೆಯಿಂದ ತಿಳಿದು ಬಂದಿದೆ. ಶವವನ್ನು ಬಾವಿಗೆ ಎಸೆದು ನಾಪತ್ತೆ ನಾಟಕ ಆಡ್ದ. ಕೃತ್ಯದ ಬಳಿಕ ಬೋರಯ್ಯ ತನ್ನ ಸಹೋದರ ಕಾರಯ್ಯನಿಗೆ ಕರೆ ಮಾಡಿ ಸ್ಥಳಕ್ಕೆ ಕರೆಸಿಕೊಂಡಿದ್ದ. ಇಬ್ಬರು ಸೇರಿ ಸುಮಲತಾ ಅವರ ಶವವನ್ನು ಸಮೀಪವಿದ್ದ ಬಾಳು ಬಿದ್ದ ಬಾವಿಗೆ ಎಸೆದಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ನಂತರ ಗಜೇಂದ್ರನೊಂದಿಗೆ ಸೇರಿಕೊಂಡು ಸುಮಲತಾ ನಾಪತ್ತೆಯಾಗಿರುವಂತೆ ಬಿಂಬಿಸಿ ಹುಡುಕಾಟ ನಡೆಸಿ ನಾಟಕವಾಡಿರುವುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಎಂದು ಪೊಲೀಸರು ತಿಳಿಸಿದರು. ತನಿಖೆ ಕೈಗೊಂಡ ಪೊಲೀಸರು ಗಜೇಂದ್ರ ಮತ್ತು ಆತನ ಮದುವೆಗೆ ಸಹಕರಿಸಿದ್ದ ಸ್ನೇಹಿತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಪ್ರಕರಣ ಸತ್ಯಾಂಶ ಹೊರಬಂದಿದೆ ಎಂದು ಪೊಲೀಸರು ತಿಳಿಸಿದರು. ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಎನ್ನಲಾದ ಬೋರಯ್ಯ ಹಾಗೂ ಕೃತ್ಯಕ್ಕೆ ಸಹಕರಿಸಿದ್ದ ಕಾರಯ್ಯನನ್ನು ಬುಧವಾರ ರಾತ್ರಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದರು. ಈ ಪ್ರಕರಣವನ್ನು ತ್ವರಿತವಾಗಿ ಭೇದಿಸಿದ ಪೊಲೀಸ್ ಇಲಾಖೆಯ ಕಾರ್ಯವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಭಂಡಾರ್ ಅಭಿನಂದಿಸಿದ್ದಾರೆ.